ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಇವತ್ತಿನ ನನ್ನ ವಿಡಿಯೋ ಬಂದು ಖುಷ್ಬು ಮ್ಯಾಮ್ ಅವರ ಒಂದು ಫೇಮಸ್ ತುಂಬಾ ವೈರಲ್ ಆಗಿರುವಂತಹ ಒಂದು ಕೊಕೊನಟ್ ಆಯಿಲ್ ಪ್ರಿಪ್ರೇಷನ್ ವಿಡಿಯೋನ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಾಕಷ್ಟು ಜನ ಆಲ್ರೆಡಿ ನೀವು ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಎಲ್ಲ ನೋಡಿ ಸಾಕಷ್ಟು ಜನ ಆವಾಗಲೇ ಈ ಒಂದು ಆಯಿಲ್ ಬಗ್ಗೆ ತಿಳ್ಕೊಂಡಿದ್ರೆ. ಸೊ ಆದ್ರೂ ನನ್ನ ಸಬ್ಸ್ಕ್ರೈಬರ್ಸ್ ಯಾರಿಗೆಲ್ಲ ಈ ಒಂದು ವಿಡಿಯೋ ನೋಡಿಲ್ಲ ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ, ಗ್ಲಾಸಿ ಸ್ಕಿನ್ ಕೊಡುತ್ತೆ. ಯಾರಿಗೆಲ್ಲ ಒಂಥರ ಫೇಸ್ ಎಲ್ಲ ತುಂಬ ಡಲ್ ಅಂತ ಅನ್ನಿಸ್ತಾ ಇದೆ, ಹಾಗೆಯೇ ತುಂಬ ಡಾರ್ಕ್ನೆಸ್ ಇದೆ, ಹಾಗೆಯೇ ಸ್ಕಿನ್ ಟ್ಯಾನ್ ಆಗುತ್ತಲ್ವ ಈ ಒಂದು ಬಿಸಿಲಿಗೆ ಹೋದಾಗ, ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೋಸ್ಕರ ಈ ಒಂದು ಆಯಿಲ್ ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ಅದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಬೋದು ಅಂತ ನಾನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 1 ಕಪ್ನಷ್ಟು ಕೋಕೋನಟ್ ಆಯಿಲ್, ನಾರ್ಮಲ್ ಕೋಕೋನಟ್ ಬರುತ್ತಲ್ಲ, ಪ್ಯಾರಾಶೂಟ್ ಆಗಿರ್ಬೋದು ಅಥವಾ ನೀವು ಬಳಸುವಂತಹ ಯಾವುದೇ ಒಂದು ಕೋಕೋನಟ್ ಆಯಿಲ್ ಆಗಿರ್ಬೋದು, ಅದನ್ನು 1 ಬೌಲಷ್ಟು ತಗೊಳ್ಳಿ. ಸೊ ನಾನಿಲ್ಲಿ 1 ಬೀಟ್ರೋಟ್ ಹಾಗೆ 1 ಕ್ಯಾರೆಟ್ ಮತ್ತು 1 ಆರೆಂಜನ್ನ ತೊಗೊಂಡಿದ್ದೀನಿ. ಬಟ್ ಇದು ಆರೆಂಜ್ ಅಂದರೆ ನಾನು ಅದರದ್ದು ಸಿಪ್ಪೆ ಮಾತ್ರ ಹಾಕ್ತಾಯಿದ್ದೀನಿ ಅಷ್ಟೇ. ಸೊ ನಾವಿಲ್ಲಿ ಮೊದಲು ಬೀಟ್ರೋಟ್ನ ಕ್ಲೀನಾಗಿ ಅದನ್ನು ಸಿಪ್ಪೆ ಏನಿರುತ್ತೆ ಅದನ್ನೆಲ್ಲ ತೆಗಿಬೇಕಾಗುತ್ತೆ. ಅದಕ್ಕೋಸ್ಕರ ಫ್ರಂಟಲ್ಲಿ ಸ್ವಲ್ಪ ರೂಟ್ಸ್ ಎಲ್ಲ ಇರುತ್ತಲ್ಲ ಅದನ್ನೇ ತೆಗೆದು ಇವಾಗ ಅದನ್ನು ತುರ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಆರೆಂಜ್ ಏನು ತೊಗೊಂಡಿದ್ದೀವಿ ಅದನ್ನು ಪೀಲ್ ಆಫ್ ಮಾಡ್ಕೋಬೇಕು. ಸೊ ಇದ್ರದ್ದು ಸಿಪ್ಪೆ ಎಲ್ಲ ತೆಗೆದು ಅದನ್ನು ನೀಟಾಗಿ ಎತ್ತಿಟ್ಕೋಬೇಕಾಗುತ್ತೆ. ಇದನ್ನು ಆರೆಂಜ್ ಪೀಲ್ಸ್ ಮಾತ್ರ ತಗೊಳ್ಳಿ. ನಿಮಗೆ ಆರೆಂಜ್ ಏನಾದರೂ ಸಿಗಲಿಲ್ಲ ಅಂತ ಅನಿಸಿದ್ರೆ ಬೇಕಿದ್ರೆ ನೀವು ಅದರ ಪ್ಲೇಸಲ್ಲಿ ನೀವು ನಿಂಬೆಹಣ್ಣು ಕೂಡ ಬಳಸ್ಬೋದು. ಬಟ್ ಆರೆಂಜನ್ನೇ ಒಳ್ಳೆ ಬೆಸ್ಟ್ ರಿಸಲ್ಟ್ಸ್ ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಆರೆಂಜನ್ನೇ ತೊಗೊಂಡಿದ್ದೀನಿ. ಸೊ ನಾನಿವಾಗ ಬೀಟ್ರೂಟ್ ಮತ್ತು ಕ್ಯಾರೆಟ್ ಎರಡನ್ನೂ ಸ್ವಲ್ಪ ವಾಶ್ ಮಾಡಿ ಎತ್ತಿಟ್ಕೊತೀನಿ. ಸೊ ಅದಾದ ನಂತರ ತುರ್ಕೊಳ್ಳೋಕ್ಕೆ ಶುರು ಮಾಡ್ತೀನಿ. ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಈ ಒಂದು ಆಯಿಲ್. ತಪ್ಪಿಸ್ತಾನೆ ಎಲ್ಲರೂ ಕೂಡ ಒಮ್ಮೆನಾದರೂ ಟ್ರೈ ಮಾಡಿ. ಸೊ ನಾರ್ಮಲ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಮನೇಲೇ ಇರುತ್ತಲ್ವ, ಕ್ಯಾರೆಟ್ ಇರುತ್ತೆ, ಬೀಟ್ರೂಟ್ ಇರುತ್ತೆ, ಆರೆಂಜ್ ಎಲ್ಲ ಮನೇಲಿ ಇದ್ದೇ ಇರುತ್ತೆ, ಕೊಬ್ಬರಿ ಎಣ್ಣೆ ಅಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಸೊ ಇದಿಷ್ಟೇ ಬಳಸ್ಕೊಂಡು ನಾವು ಒಂದು ಆಯಿಲ್ನ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು. ನಾವು ಸಾಕಷ್ಟು ಕೆಮಿಕಲ್ಸ್ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿ ಮುಖ ಎಲ್ಲ ಹಾಳಾಗುತ್ತೆ. ಸೊ ಅದ್ರ ಬದಲು ನಾವು ಈ ರೀತಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಆರಾಮಾಗಿ ನಾವು ಈ ಒಂದು ಆಯಿಲ್ ಪ್ರಿಪೇರ್ ಮಾಡಿಕೊಂಡು ಇಟ್ಕೊಂಡ್ರೆ ಸೊ ಆರಾಮಾಗಿ ನಾವು ಇದನ್ನು ಡೈಲಿ ಬಳಸ್ಬೋದು. ಆ್ಯಕ್ಚುಲಿ ಇದು ಒಂದೇ ದಿವಸಕ್ಕೆ ರಿಸಲ್ಟ್ ಕೊಡಲ್ಲ, ಯಾವುದೇ ಆಗಲಿ ಸ್ವಲ್ಪ ಟೈಮ್ ಅಂತ ಬೇಕಲ್ವ. ಅಟ್ಲೀಸ್ಟ್ ಒಂದು 7 ಡೇಸ್ ನಾವು ಇದನ್ನು ಯೂಸ್ ಮಾಡಲೇಬೇಕು. ಯಾವುದೇ ಕ್ರೀಮ್ಗಳಾದರೂ ಅಷ್ಟೇ ಅಲ್ವಾ, ಒಂದೇ ದಿವಸಕ್ಕೆ ಯಾವುದೂ ಕೂಡ ರಿಸಲ್ಟ್ ಕೊಡಲ್ಲ. ಆ್ಯಕ್ಚುಲಿ ಇದು ತುಂಬಾ ಒಳ್ಳೆ ಬೆನಿಫಿಟ್ ಇದೆ ಈ ಒಂದು ಆಯಿಲಿಂದ. ನಾವು ಇದರಲ್ಲಿ ಯೂಸ್ ಮಾಡಿರೋಂತಹ ಕಿತ್ತಳೆ ಸಿಪ್ಪೆ ಬಂದು ವಿಟಮಿನ್ ಸಿ ರಿಚ್ ಆಗಿರೋದ್ರಿಂದ ನಮ್ಮ ಸ್ಕಿನ್ ಒಂಥರ ಗ್ಲೋ ಮಾಡುತ್ತೆ. ಹಾಗೆಯೇ ಡಾರ್ಕ್ ಸ್ಪಾಟ್ಸ್ ಎಲ್ಲ ಉಳ್ಕೊಂಡ್ಬಿಡುತ್ತಲ್ವ, ಅದನ್ನೆಲ್ಲ ಕ್ಲಿಯರ್ ಮಾಡುತ್ತೆ. ಹಾಗೆಯೇ ಕ್ಯಾರೆಟ್ ಮತ್ತು ಬೀಟ್ರೂಟ್ ಕೂಡ ತುಂಬಾ ಒಳ್ಳೆ ರಿಚ್ ಫುಡ್. ಸೊ ಅದಕ್ಕೋಸ್ಕರ ನಮಗೆ ಸ್ಕಿನ್ ಟೈಟನಿಂಗ್ ಮಾಡುತ್ತೆ, ಆ್ಯಂಟಿ ಏಜಿಂಗಾಗಿ ವರ್ಕ್ ಮಾಡುತ್ತೆ. ಅಂದರೆ ನಮಗೆ ವಯಸ್ಸಾದಂತೆ ಎಲ್ಲ ಸ್ವಲ್ಪ ಮುಖ ಎಲ್ಲ ಸುಕ್ಕುಗಟ್ಟೋದು, ಒಂಥರ ಡಲ್ ಆಗೋದು ಇದೆಲ್ಲ ಆಗುತ್ತಲ್ವ, ಅದನ್ನು ಅವಾಯ್ಡ್ ಮಾಡುತ್ತೆ. ಮುಖ ಎಲ್ಲ ಟ್ಯಾನ್ ಆಗಿರುತ್ತೆ, ಕೆಲವರಿಗೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇರುತ್ತೆ, ಅದು ಕೂಡ ರೆಡ್ಯೂಸ್ ಆಗುತ್ತೆ. ಸೊ ಒಂದು ಸರಿ ಯೂಸ್ ಮಾಡಿ, ಖಂಡಿತ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗೋದಂತೂ ಖಂಡಿತ. ಹಾಗೆ ಇದ್ರ ಜೊತೆ ನೀವು ABC ಜ್ಯೂಸ್ ಯೂಸ್ ಮಾಡಿದ್ರೆ ಅದು ಕೂಡ ತುಂಬಾ ಒಳ್ಳೆಯದು. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಖುಷ್ಬು ಮ್ಯಾಮ್ ಅವರು ಎಷ್ಟು ಕಲರ್ ಆಗಿದ್ದಾರೆ, ಹಾಗೆ ಎಷ್ಟು ಶೈನಿಂಗ್ ಇದ್ದಾರೆ. ಸೊ ಅವರು ಏಜ್ ಆದ್ರೂ ಕೂಡ ಅಷ್ಟು ಮುಖ ಗ್ಲೋ ಆಗಿ ಕಾಣುತ್ತೆ. ಅವರ ಸೀಕ್ರೆಟ್ ಅವರೇ ರಿವೀಲ್ ಮಾಡಿದ್ದಾರೆ. 25 ಇಯರ್ಸಿಂದ ನಾನು ಇದನ್ನು ಬಳಸ್ತಾ ಇದ್ದೀನಿ ಅಂತ. ಈ ಒಂದು ಆಯಿಲ್ ಆವಾಗಿಂದನೂ ಫೇಮಸ್ ಆಗಿದೆ, ಬಟ್ ಅದು ಇನ್ನೂ ವೈರಲ್ ಆಗಿರಲಿಲ್ಲ, ಅಂದರೆ ಜನಕ್ಕೆ ಈ ಒಂದು ವಿಡಿಯೋ ತಲುಪಿರಲಿಲ್ಲ. ಬಟ್ ಇವಾಗ ವೈರಲ್ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ತಲುಪಿದೆ. ಸೊ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ಸೊ ನೀವು ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರಾ, ಹಾಗೆಯೇ ಯಾರೆಲ್ಲ ಯೂಸ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀರಾ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ.
ಇಲ್ಲಿ ಒಂದು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ. ಹಾಗೆಯೇ ಬೀಟ್ರೂಟ್ ಸ್ವಲ್ಪ ದಪ್ಪನೇ ಇತ್ತು, ಸ್ವಲ್ಪ ದಪ್ಪದೇ ಬೀಟ್ರೂಟ್ ಇತ್ತು. ಹಂಗಾಗಿ ನಾನು ಅದನ್ನು ಒಂದು ಕಾಲು ಭಾಗದಷ್ಟು ಮಾತ್ರ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಬೌಲ್ ಪೂರ್ತಿ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಆಯಿಲ್ ಬೇಕೋ ಅದನ್ನು ನೋಡ್ಕೊಂಡು ತಗೊಳ್ಳಿ. ಹಾಗೆಯೇ ಇದು ಬಂದು ಆಲ್ಮಂಡ್ ಆಯಿಲ್, ಸೊ ಇದನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಇದು ಬಂದು 75 ರೂಪೀಸ್ಗೆ 2 ಪೀಸ್ ಬರುತ್ತಲ್ವ, ಅಂದರೆ ದೊಡ್ಡದು ಒಂದು ಚಿಕ್ಕದು ಬರುತ್ತೆ. ಸೊ ಅದನ್ನು ತರಿಸಿದ್ದೆ. ಸೊ ಅದರಲ್ಲಿ ಒಂದು ಚಿಕ್ಕ ಬಾಟಲಲ್ಲಿ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಬನ್ನಿ, ಈ ಒಂದು ಮ್ಯಾಜಿಕ್ ಆಯಿಲ್ ಅಥವಾ ಗ್ಲೋವಿಂಗ್ ಸ್ಕಿನ್ ಕೇರ್ ಆಯಿಲ್ನ ನಾವು ಪ್ರಿಪೇರ್ ಮಾಡೋಣ. ಇವಾಗ ನಾನಿಲ್ಲಿ ಒಂದು ಪಾತ್ರೆಗೆ 1 ಬೌಲ್ನಷ್ಟು ಕೊಬ್ಬರಿ ಎಣ್ಣೆನ ತಗೊಂಡಿದ್ದೀನಿ. ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕೋ ಅದನ್ನು ನೋಡ್ಕೊಳ್ಳಿ. ಸೊ 1 ಬೌಲಷ್ಟು ಕೊಬ್ಬರಿ ಎಣ್ಣೆ ಆದರೆ ಸಾಕು, ಅದನ್ನೇ ತುಂಬ ದಿವಸ ಬರುತ್ತೆ. ಸೊ ಹಂಗಾಗಿ ನಾನು ಸ್ವಲ್ಪನೇ ತಗೊಂಡಿದ್ದೀನಿ. ಇಲ್ಲಿ ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಮಾಡಿಟ್ಕೊಳ್ಳೋಣ ಒಟ್ಟಿಗೆ ಅಂದರೆ ಬೇಕಿದ್ರೆ ನೀವು ಸ್ವಲ್ಪ ಜಾಸ್ತಿ ತಗೋಬೋದು. ಸೊ ಇದು ಸ್ವಲ್ಪ ಬಿಸಿ ಆದ ನಂತರ ನಾನು ಇದಕ್ಕೆ ಬೀಟ್ರೂಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಕ್ಯಾರೆಟ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಿತ್ತಳೆ ಸಿಪ್ಪೆ ಸ್ವಲ್ಪ ಸಣ್ಣದಾಗಿ ಮಾಡ್ಕೋಬೇಕಾಗಿತ್ತು, ಬಟ್ ನಾನು ಸ್ವಲ್ಪ ದೊಡ್ಡ ಪೀಸ್ಗಳನ್ನೇ ಮಾಡ್ಕೊಂಡ್ಬಿಟ್ಟಿದ್ದೆ. ನೀವು ಮಾಡುವಾಗ ಸ್ವಲ್ಪ ಸಣ್ಣ ಪೀಸ್ಗಳಾಗಿ ಮಾಡ್ಕೊಳ್ಳಿ, ಸೊ ದಟ್ ಚೆನ್ನಾಗಿ ಅದು ಡಿಪ್ ಆಗುತ್ತೆ ಆಯಿಲಲ್ಲಿ. ಕಡಿಮೆ ಕ್ವಾಂಟಿಟಿ ಇದ್ದಾಗ, ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದ್ದಾಗ ಎಣ್ಣೆ ನೋ ಪ್ರಾಬ್ಲಮ್, ಅದು ಚೆನ್ನಾಗಿ ಒಳಗಡೆನೇ ಅದು ಬಾಯ್ಲ್ ಆಗುತ್ತೆ. ಬಟ್ ಇದು ನಾನು ಸ್ವಲ್ಪ ಕಡಿಮೆ ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ಹಂಗಾಗಿ ನಾನು ಮತ್ತೆ ಕೋಕೋನಟ್ ಆಯಿಲ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಕ್ಯಾರೆಟ್, ಬೀಟ್ರೂಟ್ ಮತ್ತು ಕಿತ್ತಳೆ ಸಿಪ್ಪೆ ಇದಿಷ್ಟನ್ನು ಹಾಕಿ ಸೊ ಕೊಬ್ಬರಿ ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ಫುಲ್ ಮುಳುಗೋಷ್ಟಿದ್ರೆ ಸಾಕು. ಇದಾದ ನಂತರ ಚೆನ್ನಾಗಿ ಅದನ್ನು ಕುದಿಸ್ಕೊಳ್ಳಿ. ನಾನಿವಾಗ ಇದಕ್ಕೆ ಒಂದು ಆಲ್ಮಂಡ್ ಆಯಿಲ್ ಬಾಟಲ್ ಏನು ತೊಗೊಂಡಿದ್ದೆ ಅದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಒಂದು ಆಲ್ಮಂಡ್ ನಮಗೆ ಅಂದರೆ ಬಾದಾಮಿ ನಮಗೆ ಫುಲ್ ಒಳ್ಳೆ ಗ್ಲೋ ಕೊಡುತ್ತೆ ಸ್ಕಿನ್ಗೆ. ಸೊ ಅದರಿಂದ ಬಾದಾಮ್ ಆಯಿಲ್ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಒಟ್ಟಿಗೆ ನೀವು ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ಪದೇ ನಾವು ಅದನ್ನು ಪ್ರಿಪೇರ್ ಮಾಡಲಿಕ್ಕೆ ಆಗಲ್ಲ. ಕೆಲವರು ಇದಕ್ಕೆ ಆಲಿವ್ ಆಯಿಲ್ ಕೂಡ ಆ್ಯಡ್ ಮಾಡ್ತಾರೆ, ಬಟ್ ನಾನು ಆಲಿವ್ ಆಯಿಲ್ ಇವತ್ತು ಯೂಸ್ ಮಾಡಿಲ್ಲ. ನಿಮ್ಮ ಹತ್ರ ಇದ್ದರೆ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಒಳ್ಳೆ ಬೆನಿಫಿಟ್ ಇದೆ ಅದರಿಂದನೂ ಕೂಡ, ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಇವಾಗ ನಮಗೆ ಗೋಲ್ಡನ್ ಆಯಿಲ್ ರೆಡಿ ಆಗ್ತಾಯಿದೆ. ಕಲರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಅಂತ. ಹಾಗೆಯೇ ಈ ಕುದೀತಾ ಇರುವಾಗ ಒಂದು ಆರೋಮ ಬರುತ್ತೆ ನೋಡಿ, ಘಮ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ನಾನು ವೀಡಿಯೋಸಲ್ಲಿ ನೋಡಿದಾಗ ಅನ್ಕೊತಾ ಇದ್ದೆ ಅದು ಯಾವ ಘಮ ಬರುತ್ತೆ ಕ್ಯಾರೆಟ್ ಬೀಟ್ರೂಟಿಂದ ಅಂತ, ಬಟ್ ಇದನ್ನೆಲ್ಲ ಆ್ಯಡ್ ಮಾಡಿದಾಗ ಒಂದು ಒಳ್ಳೆ ಘಮ ಬರುತ್ತೆ, ತುಂಬಾ ಚೆನ್ನಾಗಿದೆ. ಸೊ ಇವಾಗ ಆಲ್ರೆಡಿ ಆಯಿಲ್ ಪ್ರಿಪೇರ್ ಆಗ್ತಾ ಇದೆ. ಸೊ ನೋಡಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ನಮ್ಮ ಒಂದು ಆಯಿಲ್. ಸೊ ಇವಾಗ ನಮಗೆ ಆಯಿಲ್ ರೆಡಿ ಆಗುತ್ತೆ. ಈ ಅಂಶ ಏನಿದೆ ಕ್ಯಾರೆಟ್, ಬೀಟ್ರೂಟ್ ಮತ್ತು ಕಿತ್ತಳೆ ಸಿಪ್ಪೆ, ಇದ್ರದ್ದು ಅಂಶ ಎಲ್ಲ ಚೆನ್ನಾಗಿ ಆಯಿಲ್ಗೆ ಅದು ಬಿಡಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಅಂದರೆ ತೀರಾ ಬ್ಲ್ಯಾಕ್ ಮಾಡ್ಬೋದು, ಅಂದರೆ ಸೀದೋಗೋ ರೀತಿ ನಾವು ಕುದಿಸ್ಕೊಬಾರ್ದು. ಸ್ಟಿಲ್ ಸ್ವಲ್ಪ ಸಣ್ಣ ಉರಿಲೇನೆ ಈ ರೀತಿ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ಆಯಿಲ್ ರೆಡಿಯಾಗಿದೆ. ನಾನಿಲ್ಲಿ 1-2 ವಿಟಮಿನ್ ಕ್ಯಾಪ್ಸಲ್ನ ತೊಗೊಂಡಿದ್ದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕಂದ್ರೂ ಹಾಕೋಬೋದು. ನನ್ನ ಹತ್ರ 2 ಮಾತ್ರ ಇತ್ತು, ಖಾಲಿಯಾಗಿತ್ತು, ಹಾಗಾಗಿ 2 ಮಾತ್ರ ಮಿಕ್ಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇದನ್ನು ಮತ್ತೆ ತರಿಸಿ ಹಾಕ್ಕೊತೀನಿ ಅದನ್ನು. ಸೊ ಇವಾಗ ಆಲ್ರೆಡಿ ಪ್ರಿಪೇರ್ ಆಗಿರೋಂಥ ಆಯಿಲ್ನ ಸೋದಿಸ್ಕೋಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ದೊಡ್ಡ ಜಾಲರಿನ ನಾವು ಈ ರೀತಿ ತಗೊಂಡು ಅದನ್ನು ಡ್ರೈನ್ ಮಾಡಿಕೊಂಡ್ರೆ ಆಯಿಲ್ ಬೇಗ ಡ್ರೈನ್ ಆಗುತ್ತೆ. ಸೊ ಈ ರೀತಿ ಒಂದು ದೊಡ್ಡ ಜಾಲರಿಯಲ್ಲಿ ಫಸ್ಟ್ ನಾವು ಅದನ್ನು ಸೋಸ್ಕೊಂಡ್ಬಿಟ್ಟು, ಅದಾದ ನಂತರ ಸ್ವಲ್ಪ ಬಟ್ಟೆನೋ ಅಥವಾ ಸಣ್ಣ ಜಾಲರಿ ಇರುತ್ತಲ್ಲ ಅದರಲ್ಲೂ ಕೂಡ ನೀವು ಸೋಸಿ ಇಟ್ಕೊಬೋದು. ಲಾಸ್ಟಲ್ಲಿ ಅಂದರೆ ಸಣ್ಣ ಪಾರ್ಟಿಕಲ್ಸ್ ಕೂಡ ಉಳ್ಕೊಳುತ್ತೆ ಈ ಒಂದು ಜಾಲರಿಯಲ್ಲಿ ನಾವು ಸೋಸಿದಾಗ. ಅದಕ್ಕೋಸ್ಕರ ಮತ್ತೆ ಬಟ್ಟೆಲಿ ಅಥವಾ ಸಣ್ಣ ಜಾಲರಿ ಬರುತ್ತಲ್ಲ ಅದರಲ್ಲೂ ಕೂಡ ನೀವು ಸೋದಿಸಿ ಇಟ್ಕೊಬೋದು. ಹಾಗೆ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ತೆಗೆದಾಗ ನಮಗೆ ಆಯಿಲ್ ಅನ್ನೋದು ವೇಸ್ಟ್ ಆಗೋಲ್ಲ. ಪೂರ್ತಿ ಕಂಪ್ಲೀಟಾಗಿ ನಮಗೆ ಆಯಿಲ್ ಏನಿದೆ ಅದು ಡ್ರೈನ್ ಆಗುತ್ತೆ. ಸೊ ಹಾಗೆಯೇ ಇದರ ರಿಸಲ್ಟ್ ಕೂಡ ನಾನು 1 ವೀಕಲ್ಲಿ ಮತ್ತೆ ಇನ್ನೊಂದು ಸಾರಿ ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಬರೀ ನಮಗೆ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಅಷ್ಟೇ ಗ್ಲೋ ಕೊಡೋಲ್ಲ. ಇದ್ರ ಜೊತೆಗೆ ಕ್ಯಾರೆಟ್ ಮತ್ತು ಬೀಟ್ರೂಟ್ ಮತ್ತು ಹಣ್ಣುಗಳಾಗಿರ್ಬೋದು, ಕಿತ್ತಳೆ ಹಣ್ಣು, ನಿಂಬೆಹಣ್ಣು, ಈ ಥರದ್ದೆಲ್ಲ ನಮ್ಮ ಡೈಲಿ ಲೈಫಲ್ಲಿ ನಾವು ಯೂಸ್ ಮಾಡಲೇಬೇಕು. ಈ ಥರದ್ದೆಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿದಾಗ ನಮ್ಮ ಸ್ಕಿನ್ ಇನ್ನೂ ಟೈಟನಿಂಗ್ ಆಗುತ್ತೆ, ಗ್ಲೋ ಕೊಡುತ್ತೆ. 40 ವರ್ಷದವರು ಕೂಡ ಈ ರೀತಿ ಒಂದು ಸಣ್ಣ ಪುಟ್ಟ ಸ್ಕಿನ್ನ ನಾವು ಕೇರ್ ಮಾಡ್ಕೊಂಡು ಹೋದಾಗ 40 ವರ್ಷದವರು ಕೂಡ 20 ಇಯರ್ಸ್ ರೀತಿ ಕಾಣಬಹುದು. 40 ವರ್ಷ ಆಯಿತು ನಮಗಿನ್ನೇನು ಬಿಡು ಅಂತ ಹೇಳಿ ನಮ್ಮ ಸ್ಕಿನ್ನನ್ನು ನಾವು ಯಾವತ್ತೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬಾರ್ದು. ಈ ರೀತಿ ಸಣ್ಣ ಪುಟ್ಟ ಟಿಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವು ನಮ್ಮ ಸ್ಕಿನ್ನನ್ನು ಸ್ವಲ್ಪ ಕೇರ್ ಮಾಡ್ಕೊತು ಅಂದರೆ ಖಂಡಿತ ನಮ್ಮ ಸ್ಕಿನ್ ಕೂಡ ಗ್ಲೋ ಆಗಿರುತ್ತೆ. ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬಾರ್ದು ಅಷ್ಟೇ.
ಸೊ ಇವಾಗ ನೋಡ್ತಾ ಇರ್ಬೋದು ನಮ್ಮ ಗೋಲ್ಡನ್ ಆಯಿಲ್ ಅಥವಾ ಗ್ಲೋವಿಂಗ್ ಆಯಿಲ್ ನಮಗೆ ಪೂರ್ತಿಯಾಗಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ, ಕಲರ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ, ಒಂಥರ ಗೋಲ್ಡ್ ಕಲರ್ನೇ ಕಾಣ್ತಾ ಇದೆ. ವಿಟಮಿನ್ ಇ ಕ್ಯಾಪ್ಸುಲ್ನ ತೊಗೊಂಡಿದ್ನಲ್ವ, ಅದನ್ನು ಇದಕ್ಕೆ ಕಟ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಮುಗಿದ ನಂತರನೇ ಇದನ್ನು ವಿಟಮಿನ್ ಕ್ಯಾಪ್ಸುಲ್ನ ಹಾಕ್ಕೋಬೇಕಾಗುತ್ತೆ. ಅದನ್ನು ಬಾಯ್ಲ್ ಮಾಡಲಿಕ್ಕೆ ಹೋಗಬಾರ್ದು. ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಈ ಒಂದು ವಿಟಮಿನ್ ಇ ಕ್ಯಾಪ್ಸುಲ್. ಸ್ವಲ್ಪ ಜೋಪಾನವಾಗಿ ಅದನ್ನು ನೋಡಿ ಹಾಕ್ಕೋಬೇಕಾಗುತ್ತೆ. ಸೊ ಅದನ್ನು ನಾನು ಜಸ್ಟ್ ಒಂದು ಪಿನ್ನಿಂದ ತೆಗೆದು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಈ ಒಂದು ವಿಟಮಿನ್ ಇ ಕ್ಯಾಪ್ಸಲ್ನ ಆ್ಯಡ್ ಮಾಡಿ ಸ್ವಲ್ಪ ಅದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕಾಗುತ್ತೆ ಆಯಿಲ್ ಜೊತೆ. ಅದು ಚೆನ್ನಾಗಿ ಬ್ಲೆಂಡ್ ಆಗಬೇಕು ಆ ರೀತಿ. ಸೊ ಇವಾಗ ನಮಗೆ ಗ್ಲೋವಿಂಗ್ ಆಯಿಲ್ ಅಥವಾ ಗೋಲ್ಡನ್ ಆಯಿಲ್ ಪ್ರಿಪೇರ್ ಆಗಿದೆ. ವಿಟಮಿನ್ ಇ ಕ್ಯಾಪ್ಸಲ್ ಅಂತೂ ತುಂಬಾ ಒಳ್ಳೆಯದು, ಸ್ಕಿನ್ಗೆ ತುಂಬಾ ಒಳ್ಳೆ ಗ್ಲೋ ಕೊಡುತ್ತೆ. ನಾವು ಡೈರೆಕ್ಟಾಗಿ ಕೂಡ ನಾವು ಅದನ್ನು ಯೂಸ್ ಮಾಡ್ಬೋದು. ಈ ರೀತಿ ಒಂದು ಆಯಿಲ್ನ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಇದೇನೇ 1 ಮಂತ್ ಬರುತ್ತೆ. ಆರಾಮಾಗಿ ನಾವು 1 ಮಂತ್ ಯೂಸ್ ಮಾಡ್ಕೋಬೋದು. ಜಾಸ್ತಿ ಕ್ವಾಂಟಿಟಿ ಏನು ಬೇಕಾಗಿಲ್ಲ, ಇಷ್ಟೇ ಸಾಕು. 15 to 20 ಮಿನಿಟ್ಸ್ ಅದನ್ನು ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಅದಾದ ನಂತರ ಯಾವುದಾದ್ರೂ ಒಂದು ಕಂಟೈನರಲ್ಲಿ ನೀವು ಸ್ಟೋರ್ ಮಾಡ್ಕೋಬೋದು. ನಾನು ಒಂದು ಚಿಕ್ಕದು ಈ ರೀತಿ ಒಂದು ಕಂಟೈನರ್ ಇತ್ತು, ನಾನು ಅದರಲ್ಲಿ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ನಾವು ಯಾವ ರೀತಿ ಈ ಒಂದು ಆಯಿಲ್ನ ಯೂಸ್ ಮಾಡ್ಬೋದು, ಯಾವ ಟೈಮಲ್ಲಿ ನಾವು ಈ ಒಂದು ಆಯಿಲ್ನ ಯೂಸ್ ಮಾಡಬೇಕು ಅನ್ನೋದೆಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಆ್ಯಡ್ ಮಾಡ್ತಾ ಇದ್ದೀನಿ. ವಾಟ್ ಐ ಡೂ ಇಸ್ ಕ್ಯಾರೆಟ್ எடுத்துட்டு நல்ல கேரட் வந்து நல்லா பாயில் பண்ணிடுங்க. பாயில்னா எண்ணெய் இல்லை. ஸோ ஐ டேக் ஆல்மண்ட் ஆயில் அண்ட் ஐ ஆட் லிட்டில் ஆலிவ் ஆயில், கொஞ்சம் கோகனட் ஆயில், அது எல்லாமே போட்டு அதில் கொஞ்சம் வைட்டமின் இ கேப்சூல் போட்டு ஐ புட் கேரட், கிரேட்டட் கேரட் போட்டு நல்லாவே பாயில் பண்ணுவேன். ஐ பாயில் இட் ஆன் அ லோ ஃப்ளேம் ஃபார் குட் 2 hours. பாயில் ஆனதுக்கப்புறம் தென் ஒன்ஸ் இட்ஸ் ஆறுனதுக்கப்புறம் once it's cooled, I squeeze out, I strain it in a muslin cloth. ಈ ರೀತಿ ಒಂದು ಒಳ್ಳೆ ಮಸಾಜನ್ನ ಕೊಡಬೇಕಾಗುತ್ತೆ. ಈ ಒಂದು ಆಯಿಲಿಂದ ನಮಗೆ ಫೇಸನ್ನು ಈ ರೀತಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ. ನಮ್ಮ ರಿಂಕಲ್ಸ್ ಏನಿದೆ ಅದು ಕಡಿಮೆ ಆಗುತ್ತೆ. ಹಾಗೆಯೇ ಸ್ಮೈಲಿಂಗ್ ಲೈನ್ಸ್ ಮತ್ತು ಜಾ ಲೈನ್ಸ್ ಇದರೆಲ್ಲ ಸ್ವಲ್ಪ ಡಾರ್ಕ್ನೆಸ್ ಇರುತ್ತೆ, ಸೊ ಅದು ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ನಮ್ಮ ಐಯಲ್ಲಿ ಡಾರ್ಕ್ ಸರ್ಕಲ್ಸ್ ಆ ಥರ ಎಲ್ಲ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ನಮಗೆ ಈ ಒಂದು ಬೆರಳಿಂದನೇ ನಾವು ಅಂಡರ್ ಐನ ನಾವು ಮಸಾಜ್ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಈ ರೀತಿ ಒಂದು ಒಳ್ಳೆ ಮಸಾಜ್ನ ಕೊಡೋದ್ರಿಂದ ನಮ್ಮ ಮುಖದಲ್ಲಿನ ಒಂದು ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಹಾಗೆಯೇ ಮಸಲ್ಸ್ ಏನಿದೆ ನಮ್ಮ ಸ್ಕಿನ್ನಲ್ಲಿ ಕೆಳಗಡೆ ಮಸಲ್ಸ್ ಇರುತ್ತಲ್ವ ಅದು ಕೂಡ ಟೈಟ್ ಆಗುತ್ತೆ. ಸೊ ಅದರಿಂದ ನಮ್ಮ ಫೇಸಲ್ಲಿ ಸ್ಕಿನ್ ಕೂಡ ಟೈಟ್ ಆಗುತ್ತೆ. ಸೊ ಈ ರೀತಿ ಒಂದು ಒಳ್ಳೆ ಮಸಾಜಿನ ಕೊಟ್ಟು ಆಫ್ಟರ್ 20 ಮಿನಿಟ್ಸ್ ನಾನು ಇದನ್ನು ವಾಶ್ ಮಾಡಿ ನಿಮಗೆ ರಿಸಲ್ಟ್ನ ತೋರಿಸ್ತಾ ಇದ್ದೀನಿ. ಮಾಡಿಟ್ಟಿದ್ದೀನಿ, ಯೂಸ್ ಮಾಡ. ಸೊ ನನ್ನ ಮಗ ಬಂದು ರೇಗಿಸ್ತಾ ಇದ್ದ, ಸೊ ನಮಗೂ ಮಾಡಿಕೊಡಿ ಅಮ್ಮ ಈ ಒಂದು ಆಯಿಲ್ನ ಅಂತ ಹೇಳಿ. ಸೊ ಯಾರು ಬೇಕಾದರೂ ಯೂಸ್ ಮಾಡ್ಬೋದು, ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಈ ಒಂದು ಆಯಿಲ್ನ. ಸ್ವಲ್ಪ ಆಯಿಲಿ ಸ್ಕಿನ್ ಇರೋರಿಗೆ ಸ್ವಲ್ಪ ವೀಕ್ಲಿ ಒನ್ಸ್ ಮಾತ್ರ ಯೂಸ್ ಮಾಡ್ಬೋದು ಅಷ್ಟೇ, ಜಾಸ್ತಿ ಯೂಸ್ ಮಾಡಬಾರ್ದು. ಇನ್ನು ಡ್ರೈ ಸ್ಕಿನ್ ಇರೋವಂಥವ್ರು ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು, ಡೈಲಿ ಅಥವಾ ನೀವು ಡೇ ಬಿಟ್ಟು ಡೇ ಯೂಸ್ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ, ಸೊ ದಟ್ ಯಾವುದೇ ಒಂದು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನನ್ನ ಮೊದಲ ವ್ಯೂವರ್ ನೀವು ಆಗ್ಬೋದು. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್, ಟೇಕ್ ಕೇರ್.